त्या ब्रह्मचैतन्य मूर्ती अलंकापुरी पुण्यभूमी पवित्र तिथे नांदतो ज्ञानराजा सुपात्र तया आठवीचा महापुण्यराशी नमस्कार माझा सद्गुरू श्री ज्ञानेश्वराशी सद्गुरुनाथ महाराज की जय 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 रघुवीर श्रीराम समर्थ हरिपाठ अभंग 11 हरि उच्चारणी अनंत पापराशी जातील लयासी क्षणमात्रे तृणाग्निमेळे समरस झाले तैसे नामे केले जपता हरी हरि उच्चारण मंत्र हा गाध पळे भूतबाधा भेणे तेथे ज्ञानदेव म्हणे हरि माझा समर्थ न करवे अर्थ उपनिषदा ಶಬ್ದಾರ್ಥ ಸರಳಾರ್ಥ ಭಗವಂತನ ನಾಮದ ಉಚ್ಚಾರ ಮಾಡಿದೊಡನೆ ಪಾಪದ ಅನಂತ ರಾಶಿಗಳು ಒಂದೇ ಕ್ಷಣದಲ್ಲಿ ನಾಶವಾಗುತ್ತವೆ. ಹುಲ್ಲು ಅಗ್ನಿ ಒತ್ತಟ್ಟಿಗೆ ಬಂದರೆ ಹುಲ್ಲು ಸುಟ್ಟು ಹೋಗುತ್ತದೆ, ಅಗ್ನಿ ರೂಪವೇ ಆಗುತ್ತದೆ. ಅದರಂತೆ ಭಗವಂತನ ನಾಮ ತೆಗೆದುಕೊಂಡರೆ ಆ ನಾಮವು ಸಂಪೂರ್ಣ ಪಾಪವನ್ನು ಸುಟ್ಟು ಬಿಡುತ್ತದೆ. ಭಗವಂತನ ನಾಮದ ಉಚ್ಚಾರವು ಘನಗಂಭೀರ ಮಂತ್ರವಾಗಿರುತ್ತದೆ. ಅದರ ಭಯದಿಂದ ಎಲ್ಲ ಭೂತ ಬಾಧೆಗಳು ದೂರವಾಗುತ್ತವೆ. ಶ್ರೀ ಜ್ಞಾನದೇವರು ಅನ್ನುವುದೇನೆಂದರೆ ನನ್ನ ಭಗವಂತನು ಅತ್ಯಂತ ಶಕ್ತಿಶಾಲಿಯಾಗಿರುತ್ತಾನೆ, ಬಹಳ ಅರ್ಥಗಳಿಂದ ತುಂಬಿಕೊಂಡಿರುತ್ತಾನೆ. ಅವನ ಅಭಿಪ್ರಾಯ ಉಪನಿಷತ್ತುಗಳಿಗೂ ಕೂಡ ಯಥಾರ್ಥವಾಗಿ ಆಕಲನವಾಗಿರುವುದಿಲ್ಲ. ಭಾವಾರ್ಥ ಪಾದ 1 ಹರಿ ಉಚ್ಚಾರಣಿ ಅನಂತ ಪಾಪರಾಶಿ ಜಾತಿಲಯಾಸಿ ಕ್ಷಣ ಮಾತ್ರೇ. ಪಾಪವೆಂದರೆ ಸ್ವಸ್ವರೂಪದ ವಿಸ್ಮರಣೆ. ಇದಕ್ಕೆ ನಾವು ಭಗವಂತನ ವಿಸ್ಮರಣೆ ಅನ್ನುತ್ತೇವೆ. ಆ ವಿಸ್ಮರಣೆಯಲ್ಲಿ 2 ಅಂಗಗಳಿರುತ್ತವೆ. ನಮ್ಮ ಹೃದಯದಲ್ಲಿ ಆನಂದ ಸ್ವರೂಪನಾದ ಭಗವಂತನು ಇರುತ್ತಾನೆ ಎಂಬುದರ ಭಾನವೇ ಇಲ್ಲದಿರುವುದು ಒಂದು ಅಂಗ. ಆನಂದವನ್ನು ಒಳಗೆ ಶೋಧಿಸುವುದನ್ನು ಬಿಟ್ಟು ಅದನ್ನು ಹೊರಗೆ ಶೋಧಿಸುವುದು ಅದರ ಇನ್ನೊಂದು ಅಂಗವಾಗಿರುತ್ತದೆ. ಸಾಧಕನು ನಾಮಸ್ಮರಣೆ ಮಾಡತೊಡಗಿದನೆಂದರೆ ಅವನದು ತನ್ನ ಹೃದಯದಲ್ಲಿಯೇ ತಾನು ಇಳಿಯುವ ಪ್ರಕ್ರಿಯೆ ಪ್ರಾರಂಭವಾಯಿತೆಂದು ತಿಳಿಯಬೇಕು. ಅಂದರೆ ಸಾಧಕನು ಸ್ವಲ್ಪಾದರೂ ಅಂತರ್ಮುಖನಾಗದ ಹೊರತು ನಾಮ ತೆಗೆದುಕೊಳ್ಳಲು ಶಕ್ಯವೇ ಇಲ್ಲ. ನಾಮ ತೆಗೆದುಕೊಳ್ಳುವುದೆಂದರೆ ಭಗವಂತನ ಸ್ಮರಣೆ ಮಾಡುವುದು. ಆ ಸ್ಮರಣೆಯು ಎಷ್ಟೇ ಕ್ಷೀಣವಾಗಿದ್ದರೂ ಅದರಿಂದ ಪಾಪದ ನಾಶವಾಗುತ್ತದೆಂಬುದರಲ್ಲಿ ಸಂಶಯವೇ ಇಲ್ಲ. ಅದರಲ್ಲಿಯೂ ಆ ನಾಮವು ಸದ್ಗುರುಗಳಿಂದ ಬಂದದ್ದಾದರೆ ಮಹಾಪಾಪವನ್ನೂ ಕೂಡ ಸ್ಥಾನ ಭ್ರಷ್ಟಗೊಳಿಸದೆ ಇರಲಾರದು. ತೃಣಾಗ್ನಿ ಮೇಳೆ ಸಮರಸ ಝಾಲೆ ತೈಸೆ ನಾಮೇ ಕೇಲೆ ಜಪತಾ ಹರಿ. ನಾಮ ತೆಗೆದುಕೊಳ್ಳುವುದೆಂದರೆ ಭಗವಂತನಿಗೆ ಸನ್ಮುಖನಾಗುವುದು. ಭಗವಂತನಿಂದ ವಿಮುಖವಾದವೆಂದರೆ ಅಹಂಭಾವದ ಅಧಿಕಾರ ಪ್ರಾರಂಭವಾಗುತ್ತದೆ. ಅಹಂಭಾವವೆಂದರೆ ಅಹಂಕಾರ, ಅಹಂಕಾರವೆಂದರೆ ಕರ್ತೃತ್ವಾಭಿಮಾನ. ವಾಸ್ತವಿಕವಾಗಿ ಈ ವಿಶ್ವವನ್ನು ನಡೆಸುವ ಭಗವಂತನು ಮನುಷ್ಯನ ಜೀವನವನ್ನು ತಾನು ನಿಯಂತ್ರಿಸುತ್ತಾನೆ. ಅವನೇ ನಿಜವಾದ ಕರ್ತ ಆಗಿದ್ದು ಮನುಷ್ಯ ಜೀವನದಲ್ಲಿಯ ಪ್ರತಿಯೊಂದು ಘಟನೆಯು ಅವನ ಇಚ್ಛೆಯಿಂದಲೇ ನಡೆಯುತ್ತದೆ. ನಾಮ ತೆಗೆದುಕೊಳ್ಳುವುದೆಂದರೆ ಭಗವಂತನ ಕರ್ತೃತ್ವದ ಅರಿವನ್ನು ನಿರ್ಮಾಣ ಮಾಡುವುದಾಗಿರುತ್ತದೆ. ಈ ಅರಿವು ಅತ್ಯಂತ ಪ್ರಖರವಾಗಿರುತ್ತದೆ. ನಾಮಸ್ಮರಣೆಯಿಂದ ಅದು ನಿರ್ಮಾಣವಾಗುತ್ತದೆ.
ಅದು ನಿರ್ಮಾಣವಾಯಿತೆಂದರೆ ಮನುಷ್ಯನಲ್ಲಿಯ ಕರ್ತೃತ್ವಾಭಿಮಾನವನ್ನು ಸುಟ್ಟು ಹಾಕುತ್ತದೆ. ಕರ್ತೃತ್ವಾಭಿಮಾನವು ಸುಟ್ಟರೂ ಶುದ್ಧ ಅಹಂಭಾವವು ಹಾಗೆಯೇ ಉಳಿಯುತ್ತದೆ. ಹುಲ್ಲಿನ ಹಗ್ಗ ಸುಟ್ಟು ಹೋದರೂ ಅದರ ಹುರಿ ಅರ್ಥಾತ್ ಹೆಣಿಗೆ ಮಾತ್ರ ಹಾಗೆಯೇ ಉಳಿಯುತ್ತದೆ. ಅದರಂತೆ ಆ ಮನುಷ್ಯನ ಅಹಂಕಾರವು ವ್ಯವಹಾರದ ಮಟ್ಟಿಗೆ ಮಾತ್ರ ಉಳಿಯುತ್ತದೆ. ಹರಿ ಉಚ್ಚಾರಣ ಮಂತ್ರ ಅಗಾಧ ಫಳೀಭೂತ ಬಾಧಾ ಭೇಣೆ ತೇತೆ. ರಾಜಮುದ್ರೆಯಲ್ಲಿ ರಾಜನ ಸತ್ಯ ಇರುತ್ತದೆ. ಪಂತ ಪ್ರಧಾನನ ಸಹಿಯಲ್ಲಿ ಶಾಸನದ ಶಕ್ತಿ ಇರುತ್ತದೆ. ಸೇನಾಪತಿಯ ಆಜ್ಞೆಯಲ್ಲಿ ರಾಜ್ಯದ ಸಂರಕ್ಷಣೆಯ ಬಲದ ಕ್ಷಮತೆ ಇರುತ್ತದೆ. ಅದರಂತೆ ಭಗವಂತನ ನಾಮದಲ್ಲಿ ಭಗವಂತನದೇ ಶಕ್ತಿ ಇರುತ್ತದೆ. ಸಾಮಾನ್ಯವಾಗಿ ಅದು ಸುಪ್ತವಾಗಿರುತ್ತದೆ. ಆದರೆ ನಾಮಕ್ಕಿಂತ ಬೇರೆ ಸತ್ಯವಿಲ್ಲವೆಂಬ ನಿಷ್ಠೆಯಿಂದ ನಾಮ ತೆಗೆದುಕೊಳ್ಳುವ ಸಂತರಲ್ಲಿ ಅದು ಸಂಪೂರ್ಣ ಜಾಗೃತವಾಗಿರುತ್ತದೆ. ನಾಮದಿಂದ ಜಾಗೃತವಾದ ಶಕ್ತಿಯು ಅತ್ಯಂತ ಮಂಗಲವಾಗಿರುತ್ತದೆ. ಆದರೆ ದ್ವೈತದ ರಚನೆಯುಳ್ಳ ಈ ಜಗತ್ತಿನಲ್ಲಿ ಅಶುಭ ಅಥವಾ ಅಮಂಗಲ ಶಕ್ತಿಗಳೂ ಇರುತ್ತವೆ. ಅವು ಮನುಷ್ಯನ ಬುದ್ಧಿಯ ಮೇಲೆ ಪರಿಣಾಮ ಬೀರುತ್ತವೆ. ಅದರಿಂದ ತಿಳುವಳಿಕೆಯುಳ್ಳ ಜನರು ಕೂಡ ಅತ್ಯಂತ ಕ್ಷುದ್ರ ಭೂಮಿಕೆಗೆ ಹೋಗಿ ಕೆಟ್ಟ ಕರ್ಮ ಮಾಡುತ್ತಾರೆ. ಮನುಷ್ಯನನ್ನು ಅಶುಭ ಶಕ್ತಿಯ ಹಿಡಿತದಿಂದ ಬಿಡಿಸಲು ಭಗವಂತನ ನಾಮದಂಥ ಬೇರೆ ಉಪಾಯವಿಲ್ಲ. ಭೂತ ಪಿಶಾಚಿಗಳು ಈ ದುಷ್ಟ ಬುದ್ಧಿಯ ಸ್ವರೂಪವಾಗಿರುತ್ತವೆ. ಅವುಗಳ ಕ್ಷುದ್ರ ವಾಸನೆಗಳು ಅತೃಪ್ತವಾಗಿರುತ್ತವೆ. ಆದ್ದರಿಂದ ಆ ಜೀವಗಳು ಮೃತ್ಯುವಿನ ನಂತರ ಇಲ್ಲಿಯೇ ಸುತ್ತುತ್ತಿರುತ್ತವೆ. ಪೃಥ್ವಿಯ ಆಚೆಗಿರುವ ಭುವರ್ಲೋಕದಲ್ಲಿ ಅವುಗಳ ವಾಸ್ತವ್ಯವಿರುತ್ತದೆ. ಮೃತ್ಯುವಿನಿಂದಾಗಿ ಅವುಗಳಿಗೆ ಸ್ಥೂಲ ದೇಹವಿರುವುದಿಲ್ಲ. ಆದ್ದರಿಂದ ಅವು ತಮ್ಮ ಸೂಕ್ಷ್ಮ ದೇಹದಿಂದಲೇ ವಾಸನೆಗಳನ್ನು ತೃಪ್ತಿಪಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿರುತ್ತವೆ. ಅದಕ್ಕಾಗಿ ಭೂಲೋಕದಲ್ಲಿ ಅಂದರೆ ಈ ಜಗತ್ತಿನಲ್ಲಿ ಯಾವುದಾದರೊಂದು ಸ್ಥೂಲ ದೇಹದ ಆಶ್ರಯ ಪಡೆಯಬೇಕಾಗುತ್ತದೆ. ಆ ದೇಹದ ಮೇಲೆ ತಮ್ಮ ಪ್ರಭುತ್ವ ಸಾಧಿಸಿ ಅದರ ಮೂಲಕ ವಾಸನೆ ತೃಪ್ತಿಪಡಿಸಿಕೊಳ್ಳುತ್ತವೆ. ಯಾವ ಮನುಷ್ಯನು ಭಗವಂತನ ನಾಮ ತೆಗೆದುಕೊಳ್ಳುತ್ತಾನೋ ಅವನ ಸೂಕ್ಷ್ಮ ದೇಹವು ಭಗವಂತನ ಶಕ್ತಿಯಿಂದ ತುಂಬಿಕೊಳ್ಳುತ್ತದೆ. ಆದ್ದರಿಂದ ಅವನ ಮನಸ್ಸಿನ ಮೇಲೆ ಪ್ರೇತಾತ್ಮಗಳ ಪ್ರಭಾವವು ಆಗುವುದಿಲ್ಲ. ಜ್ಞಾನದೇವ ಮಣೆ ಹರಿಮಾಧ ಸಮರ್ಥ ನ ಕರವೇ ಅರ್ಥ ಉಪನಿಷದ. ಶ್ರೀ ಜ್ಞಾನದೇವರು ಭಗವಂತನಿಗೆ ಸಮರ್ಥ ಅನ್ನುತ್ತಾರೆ. ಸಮರ್ಥ ಅಂದರೆ ಸಾಮರ್ಥ್ಯ ಸಂಪನ್ನವೆಂದು ಸಾಮಾನ್ಯ ಅರ್ಥವಾಗಿರುತ್ತದೆ. ಆದರೆ ಸಮರ್ಥ ಅಂದರೆ ಅರ್ಥಪೂರ್ಣ ಎಂದೂ ಅರ್ಥವಿರುತ್ತದೆ. ಭಗವಂತನು ಅನಂತ ಅರ್ಥದಿಂದ ತುಂಬಿಕೊಂಡಿರುತ್ತಾನೆ. ಆದ್ದರಿಂದ ಭಗವಂತನ ಸಾಕ್ಷಾತ್ಕಾರವಾದವರಿಗೆಲ್ಲ ಭಗವಂತನ ಹೊಸ ಅರ್ಥವೇ ತಿಳಿಯುತ್ತದೆ. ಅವನ ದರ್ಶನವು ಅತ್ಯಂತ ಹೊಸದೇ ಆಗಿರುತ್ತದೆ. ಈ ನಾವೀನ್ಯತೆಯು ಭಗವಂತನ ವಿಷಯದಲ್ಲಿ ಹೊಸ ವಿಚಾರ ಸ್ಫುರಿಸುವುದರಲ್ಲಿ ಕಂಡುಬರುತ್ತದೆ. ಜಗತ್ತಿನಲ್ಲಿ ನಮ್ಮ ಸುತ್ತಲೂ ಪ್ರಕಾಶ ಹಾಗೂ ವಾಯುಗಳ ವಾತಾವರಣವಿರುತ್ತದೆ. ಪೃಥ್ವಿಯಲ್ಲಿರುವ ಮನುಷ್ಯರ ವ್ಯವಹಾರದಿಂದಾಗಿ ಅದು ಕಲುಷಿತವಿರುತ್ತದೆ. ಪೃಥ್ವಿಯಲ್ಲಿರುವ ಮನುಷ್ಯರ ವ್ಯವಹಾರದಿಂದಾಗಿ ಅದು ಕಲುಷಿತವಾಗಿರುತ್ತದೆ. ಆದರೆ ಆಕಾಶದಲ್ಲಿ ಮೇಲೆ ಮೇಲೆ ಹೋದಂತೆ ಆ ಪ್ರದೂಷಣವು ಕಡಿಮೆಯಾಗುತ್ತಾ ಹೋಗುತ್ತದೆ. ಅದರಂತೆ ಜಗತ್ತಿನಲ್ಲಿರುವ ಮನುಷ್ಯರ ಸುತ್ತಲೂ ಒಂದು ವಿಚಾರಗಳ ವಾತಾವರಣವು ಹಬ್ಬಿರುತ್ತದೆ. ಅದರಲ್ಲಿ ಭಗವಂತನ ವಿಚಾರಗಳೊಂದಿಗೆ ಇತರ ಸ್ವಾರ್ಥಪೂರ್ಣ ಹಾಗೂ ಕ್ಷುದ್ರ ವಿಚಾರಗಳು ಕೂಡ ತುಂಬಿರುತ್ತವೆ. ಯಾವ ಮನುಷ್ಯನು ಭಗವಂತನನ್ನು ಮರೆತಿರುತ್ತಾನೋ ಅವನ ಮನಸ್ಸಿನಲ್ಲಿ ಸ್ವಾರ್ಥ
ಹಾಗೂ ಕ್ಷುದ್ರ ವಿಚಾರಗಳು ಎಳೆಯಲ್ಪಡುತ್ತಿರುತ್ತವೆ. ಆದರೆ ಯಾವ ಮನುಷ್ಯನು ಭಗವಂತನನ್ನು ಸ್ಮರಿಸಿ ನಾಮ ತೆಗೆದುಕೊಳ್ಳುತ್ತಾನೋ ಅವನ ಕಡೆಗೆ ಭಗವಂತನ ಬಗ್ಗೆ ಇರುವ ನಿಸ್ವಾರ್ಥಿ ಹಾಗೂ ಉಚ್ಚ ವಿಚಾರಗಳು ಆಕರ್ಷಿತವಾಗುತ್ತವೆ. ಪ್ರಾಚೀನ ಋಷಿಗಳಿಗೆ ಆದ ಭಗವಂತನ ದರ್ಶನದಲ್ಲಿ ಭಗವಂತನ ಕೆಲವು ಅರ್ಥಗಳು ಆಕಲನವಾಗಿರುತ್ತವೆ. ಉಪನಿಷತ್ತುಗಳು ಆ ಅರ್ಥಗಳ ವರ್ಣನೆ ಮಾಡುತ್ತವೆ. ಆದರೆ ಶ್ರೀ ಜ್ಞಾನದೇವರು ಅನ್ನುವುದೇನೆಂದರೆ, ಅವರಿಗೆ ಭಗವಂತನ ದರ್ಶನವಾದಾಗ ಅದರಲ್ಲಿ ಒಂದು ವಿಲಕ್ಷಣ ನಾವೀನ್ಯತೆ ಇತ್ತು. ಆದ್ದರಿಂದ ಉಪನಿಷತ್ತುಗಳಲ್ಲಿ ಮಾಡಿದ ವರ್ಣನೆಯಿಂದಲೇ ಭಗವಂತನು ಮುಗಿದಂತಾಗಲಿಲ್ಲ. ಭಗವಂತನು ಅನಂತ ಅರ್ಥಗಳಿಂದ ತುಂಬಿ ಹರಿಯುತ್ತಿರುತ್ತಾನೆ. ಭಗವಂತನ ನಾಮದಲ್ಲಿ ಎಂಥ ಸಾಮರ್ಥ್ಯ ಇರುತ್ತದೆಂದರೆ, ಪ್ರತಿಯೊಂದು ನಾಮದೊಂದಿಗೆ ಭಗವಂತನ ಹೊಸ ಅರ್ಥ ಆಕಲನವಾಗುತ್ತದೆ. ನಾಮ ತೆಗೆದುಕೊಳ್ಳುವವನು ಸುಮ್ಮನಾದನೆಂದರೆ ಪ್ರಕ್ರಿಯೆಯು ನಿಲ್ಲುತ್ತದೆ, ಅದರ ಅರ್ಥ ಮಾತ್ರ ಉಳಿಯುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಉಪಾಸನೆಲ ಸತ್ಕರ್ಮಯೋಗೇ ವಯಧಾಲಭಾವೆ ಸರ್ವಾಮುಖಿ ಮಂಗಲಬೋಲಭಾವೆ ಸೀತಾಕಾಂತ ಸ್ಮರಣ ಜೈ ಜೈ ರಾಮ್.